ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ ಐ ಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾವು ಮುಂಬರುವ ನೋಟಿಫಿಕೇಷನ್ಗೋಸ್ಕರ ಏನಂದರೆ ವಿರಾಟ್ 250 ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರ ಒಂದು ಗುರಿ ಏನೆಂದರೆ ನೆಕ್ಸ್ಟ್ ಬರುವಂಥ ಪ್ರಿಲಿಮ್ಸ್ ಕ್ವಶನ್ ಪೇಪರಲ್ಲಿ ನಾವು ಔಟ್ ಆಫ್ 400 250 ಸ್ಕೋರ್ ಮಾಡಬೇಕು. ಈ 250 ಸ್ಕೋರ್ ಮಾಡಬೇಕಂದ್ರೆ ನಮಗೆ ಹಳೆ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ನಾವು ಎಕ್ಸಾಮ್ ಐ ಎಸ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ನಲ್ಲಿ ಇವೆಲ್ಲ ವೀಡಿಯೋಸನ್ನು ಫ್ರೀಯಾಗಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ವಶನ್ 1ರಿಂದ 10ರವರೆಗೆ ಚರ್ಚೆ ಮಾಡಿದ್ದೇನೆ. ಸೊ ಕ್ಲಾಸ್ 2ಅಲ್ಲಿ ಏನು ಮಾಡ್ತಾ ಇದ್ದೇನೆ, 11ರಿಂದ 20ನೇ ಕ್ವಶನ್ವರೆಗೆ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ವಿತ್ ಸಿನಾಪ್ಸಿಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, 11th ಕ್ವಶನ್ ಏನಿದೆ ನೋಡೋದಾದರೆ, ನಿರ್ಭಯ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕನ್ವಿಕ್ಟ್ಸ್ filed a mercy petition with the President of India by using the constitutional provision of sentence is a sentence of death ಅಂತೇಳಿ. ಸೊ ಆಸ್ ಪರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಿಡ್ ಪ್ರೆಸಿಡೆಂಟ್ ರಿಜೆಕ್ಟ್ ದಿ ಮರ್ಸಿ ಪಿಟಿಷನ್ ಅಂತೇಳಿ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಏನಿದೆ ಕಂಟೆಸ್ಟನ್ ಬಂದಾಗ ಸುಪ್ರೀಂ ಕೋರ್ಟ್ ಅವರು ವರ್ಡಿಕ್ ಕೊಟ್ಟಿದ ಮೇಲೆ ಈ ಒಂದು ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣದ ಕನ್ವಿಕ್ಟ್ಸ್ ಏನಿರ್ತಾರಲ್ಲ ಅವರು ಪ್ರೆಸಿಡೆಂಟಿಗೆ ಮರ್ಸಿ ಪಿಟಿಷನ್ ಹಾಕಿರ್ತಾರೆ. ಮರ್ಸಿ ಪಿಟಿಷನ್ ಹಾಕಿದ್ದನ್ನು ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಅದನ್ನು ಯಾವ ಒಂದು ಆರ್ಟಿಕಲಲ್ಲಿ ಕೊಡಲಾಗಿದೆ, ಆರ್ಟಿಕಲ್ 72 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಏನಿದೆ ಇದು, ಇಟ್ ಎಂಪವರ್ಸ್ ದಿ ಪ್ರೆಸಿಡೆಂಟ್ ಟು ಗ್ರಾಂಟ್ ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ರೆಮಿಷನ್ಸ್ ಆಫ್ ಪನಿಷ್ಮೆಂಟ್ ಆ್ಯಂಡ್ ಸಸ್ಪೆಂಡ್ ಆರ್ ರೆಮಿಟ್ ಆರ್ ಕಮ್ಯೂಟ್ ದ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಅಂತ ಹೇಳಿದೆ. ಸೊ ಏನಾದರೂ ಪಾರ್ಡನಿಂಗ್ ಪವರ್ ಯಾರಿಗಾದರೂ ಇದೆ, ಇನ್ ಕೇಸ್ ಆಫ್ ಸೆಂಟೆನ್ಸ್ ಆಫ್ ಡೆತ್ ಇರುತ್ತಲ್ಲ, ಈ ಒಂದು ಕಂಟೆಸ್ಟಲ್ಲಿ ಕೇವಲ ಪ್ರೆಸಿಡೆಂಟ್ ಅವ್ರು ಮಾತ್ರ ಆ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾರೆ. ಗವರ್ನರಿಗೂ ಇಲ್ಲ, ಸುಪ್ರೀಂ ಕೋರ್ಟಿಗೂ ಇಲ್ಲ. ಡೆತ್ ಸೆಂಟೆನ್ಸ್ ಬಂದಾಗ ಪ್ರೆಸಿಡೆಂಟ್ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 72 ಆಗಿದೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋದು ಏನಂದರೆ, ಏನೇ ಪ್ರಕರಣ ಏನಂದರೆ ಯಾವುದೇ ಒಂದು ಸೋಷಿಯಲ್ ಇಶ್ಯೂ ಆಗಿರ್ಬೋದು, ಎಕನಾಮಿಕ್ ಇಶ್ಯೂ ಆಗಿರ್ಬೋದು, ಅದು ಏನಾದರೂ ನಮ್ಮ ಸಂವಿಧಾನದಲ್ಲಿರುವ ಪ್ರೊವಿಷನ್ ಜೊತೆ ಏನಾದರೂ ಒಂದು ಲಿಂಕ್ ಇದ್ದರೆ ನಾವು ಅದನ್ನು ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೋಬೇಕಂತೇಳಿ ಇದರಿಂದ ಲರ್ನಿಂಗ್. ಅದರ ಜೊತೆಗೆ ಆರ್ಟಿಕಲ್ 71 ಎದ್ರ ಬಗ್ಗೆ ಇದೆ ಹೇಳೋದಾದರೆ, ಆರ್ಟಿಕಲ್ 70 ಏನಾಗುತ್ತೆ ಅಂದರೆ ಎಲೆಕ್ಷನ್ ಡಿಸ್ಪ್ಯೂಟ್ ಆಫ್ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್. ಅಂದರೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುವಾಗ ಏನಾದರೂ ಒಂದು ಡಿಸ್ಪ್ಯೂಟ್ ಆಯ್ತು ಅಂತ ತಿಳ್ಕೊ, ಆ ಕಂಟೆಸ್ಟಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಂದರೆ ಅವರು ಇನ್ಕ್ವೈರಿ ಮಾಡ್ತಾರೆ ಮತ್ತು ಅವರೇ ಈ ಕೇಸಸನ್ನು ಡಿಸೈಡ್ ಮಾಡ್ತಾರೆ ಅಂತೇಳಿ ಗೊತ್ತಿರಬೇಕು. ಅದ್ರ ಜೊತೆಗೆ ಆರ್ಟಿಕಲ್ 74 ಭಾಳ ಇಂಪಾರ್ಟೆಂಟ್. ಆರ್ಟಿಕಲ್ 74 ನಿಮ್ಗೆ ಗೊತ್ತಿರುವ ಹಾಗೆ ಏನಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ಏಡ್ ಆ್ಯಂಡ್ ಅಡ್ವೈಸ್ ಟು ದಿ ಪ್ರೆಸಿಡೆಂಟ್ ಅಂತೇಳಿ ಇದೆ. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರಬೇಕು ಅಂತೇಳಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಇನ್ನೂ ಸುಪ್ರೀಂ ಕೋರ್ಟಿಗೆ ಇತ್ತೀಚೆಗೆ ಹೋಗಿರೋ ಕೇಸ್ಗಳಲ್ಲಿ ಆರ್ಟಿಕಲ್ ಏನಂದರೆ ಆರ್ಟಿಕಲ್ 111 ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಂದರೆ ವಿದಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗೆ ಏನಂದರೆ ಅಸೆಂಟ್ ಕೊಡಬೇಕು ಈ ಗವರ್ನರ್ ಅವರು ಮತ್ತು ಪ್ರೆಸಿಡೆಂಟ್ ಅವರು ಅಂತೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗಿತ್ತು. ಅದ್ರ ಜೊತೆಗೆ ಆರ್ಟಿಕಲ್ 123 ಕೂಡ ಭಾಳ ಕೇಳ್ತಿರ್ತಾರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಮತ್ತು ಪ್ರೆಸಿಡೆಂಟ್ ಅವರಿಗೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೆಲ್ಲ ಅಧಿಕಾರ ಇದೆ ಅಂಥೇಳಿ ಆ ಒಂದು ಎಮರ್ಜೆನ್ಸಿ ಆರ್ಟಿಕಲನ್ನು ನೀವು ಏನು ಗೊತ್ತಾ ನೀಟಾಗಿ ನೋಡ್ಕೋಬೇಕು. ಸೊ ಈ ರೀತಿ ಹೋಲಿಸ್ಟಿಕ್ ಆಗಿ ಪ್ರೆಸಿಡೆಂಟ್ ಬಗ್ಗೆ ಏನೆಲ್ಲ ನ್ಯೂಸಲ್ಲಿದೆ ಅದನ್ನು ನೀವು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದೆ ಅಂತೇಳಿ ಬೇಸಿಕ್ ಬುಕ್ಸಿಗೆ ಹೋಲಿಕೆ ಮಾಡಿ ರಿಲೇಟ್ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ 12th ಕ್ವಶನ್ ಏನಿದೆ ಅಂದರೆ ಎಕನಾಮಿ ರಿಲೇಟೆಡ್ ಇದೆ. ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ದಿ ಅನ್ಎಂಪ್ಲಾಯ್ಮೆಂಟ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಇನ್ಅಡಿಕ್ವೆಸಿ ಆಫ್ ಅ ಪ್ರೊಡಕ್ಟಿವ್ ಕೆಪಾಸಿಟಿ ಟು ಕ್ರಿಯೇಟ್ ಎನಾಫ್ ಜಾಬ್ಸ್ ಫಾರ್ ಆಲ್ ದೋಸ್ ಏಬಲ್ ಆ್ಯಂಡ್ ವಿಲ್ಲಿಂಗ್ ಟು ವರ್ಕ್ ರೆಫರ್ಸ್ ಟು ಅಂತೇಳಿ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಏನಾಗಿದೆ ಅಂದರೆ ಇಲ್ಲಿ ಎಕನಾಮಿಯಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಯಾವಾಗ ಏನಂದರೆ ಸ್ಕಿಲ್ ಇದೆ, ಜನರ ಹತ್ರ ಸ್ಕಿಲ್ಸ್ ಇದೆ, ಬಟ್ ಮಾರ್ಕೆಟಲ್ಲಿ ಏನು ಗೊತ್ತಾ ಅದಕ್ಕೆ ತಕ್ಕಂತೆ ಜಾಬ್ಸ್ ಕ್ರಿಯೇಟ್ ಆಗ್ತಾಯಿಲ್ಲ. ಸೊ ಆ ಒಂದು ಸಿಚುವೇಷನ್ನ ನಾವು ಏನಂತ ಕರಿತೀವಿ ಅಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಈ ಕ್ವಶನ್ ಏನು, ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ಎಕನಾಮಿ ಏನಂದರೆ ಎನಾಫ್ ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವೇನದನ್ನು ಏನಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನಾನು ಕೊಟ್ಟಿದ್ದೇನೆ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಆಗಿದೆ. ನೆಕ್ಸ್ಟ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಏನು ನೋಡಿದಾಗ ಇದು ಶಾರ್ಟ್ ಟರ್ಮ್ ಆಗಿರುವಂಥ ಅನ್ಎಂಪ್ಲಾಯ್ಮೆಂಟ್. ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ಈ ಒಂದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟಲ್ಲಿ ಅಂದರೆ ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಶಿಫ್ಟ್ ಆಗ್ತಿರ್ತಾರೆ. ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಬಿಡುವಾಗ ಅಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಅನ್ಎಂಪ್ಲಾಯ್ಮೆಂಟನ್ನು ನಾವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಏನಂದರೆ, ಈಗ ಇನ್ಫೋಸಿಸಲ್ಲಿ ಸ್ಯಾಲ್ರಿ ಚೆನ್ನಾಗಿಲ್ಲ, ಅಲ್ಲಿ ಏನಂದರೆ ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಆಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಆವಾಗ ಏನಂದರೆ TCSಗೆ ಏನು ಶಿಫ್ಟ್ ಆಗ್ತಾರಲ್ಲ, TCSಗೆ ಶಿಫ್ಟ್ ಆಗೋದನ್ನು ನಾವೇನಂತೀವಿ ಅಂದರೆ ಅಂಥ ಒಂದು ಅನ್ಎಂಪ್ಲಾಯ್ಮೆಂಟನ್ನು ನಾವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಸೈಕ್ಲಿಕಲ್ ಬಿಸ್ನೆಸ್ ಸೈಕಲ್ ಏನಾಗುತ್ತಲ್ಲ, ಡೌನ್ ಟೌನ್ ಇನ್ ಬಿಸ್ನೆಸ್. ಫ್ರೆಂಡ್ಸ್, ಬಿಸ್ನೆಸ್ ಯಾವಾಗಲೂ ಏನು ಗೊತ್ತಾ ಅಪ್ ಹೋಗಲ್ಲ, ಈ ಥರ ಮೇಲೆ ಕೆಳಗೆ ಆಗ್ತಿರುತ್ತೆ. ಯಾವಾಗ ರಿಸೆಷನ್ ಇರುತ್ತಲ್ಲ, ಆ ರಿಸೆಷನ್ ಪೀರಿಯಡಲ್ಲಿ ಜನರದ ಗೂಡ್ಸ್ ಮೇಲೆ ಡಿಮಾಂಡ್ ಕಡಿಮೆ ಇರುತ್ತೆ.
ಮಾರ್ಕೆಟಲ್ಲಿ ಡಿಮಾಂಡ್ ಕಡಿಮೆ ಇತ್ತು ಅಂತ ತಿಳ್ಕೊ, ಪ್ರೊಡಕ್ಷನ್ನೇ ಮಾಡಲ್ಲ ಕಂಪ್ನಿಗಳು. ಪ್ರೊಡಕ್ಷನ್ ಆಗಿಲ್ಲ ಅಂದರೆ ಏನು ಗೊತ್ತಾ, ಜನರಿಗೆ ಜಾಬ್ಸೇ ಕ್ರಿಯೇಟ್ ಆಗಲ್ಲ. ಸೊ ಈ ಒಂದು ಕಂಟೆಸ್ಟಲ್ಲಿ ಕ್ರಿಯೇಟ್ ಆಗಿರುವಂತಹ ಅನ್ಎಂಪ್ಲಾಯ್ಮೆಂಟ್ ನಾವು ಏನಂತ ಕರಿತೀವಿ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಕರಿತೀವಿ ಫ್ರೆಂಡ್ಸ್. ಇದು ಯಾವಾಗ ಸಿಚುವೇಶನ್ ಯಾವಾಗ ಆಗುತ್ತೆ ಅಂದರೆ, ಜನ ಏನಂದರೆ ಪೀಪಲ್ ಆರ್ ವಿಲ್ಲಿಂಗ್ ಟು ವರ್ಕ್ ಬಟ್ ಎಕ್ಸಿಸ್ಟಿಂಗ್ ವೇಜ್ ಬಟ್ ಅನೇಬಲ್ ಟು ಗೆಟ್ ಎನಿ ಎಂಪ್ಲಾಯ್ಮೆಂಟ್ ಅಟ್ ಆಲ್. ಅಂದರೆ ಈಗಿರುವಂಥ ವೇಜ್ ರೇಟಲ್ಲೇ ಯಾವುದಾದ್ರು ಜಾಬ್ ಸಿಕ್ಕರೆ ಸಾಕಪ್ಪ ಅಂತೇಳಿ ಜನ ಏನಂದರೆ ಕಾಯ್ತಾ ಇದ್ದಾರೆ, ವಿಲ್ಲಿಂಗ್ ಇದ್ದಾರೆ, ಬಟ್ ಏನಂದರೆ ಅಲ್ಲಿ ಆಫ್ ಜಾಬ್ಸೇ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಅಂಥ ಒಂದು ಸಿಚುವೇಶನ್ನ ನಾವು ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸೆಂಟ್ ನಾವು ನೋಡಿದಾಗ ಎಕ್ಸಾಮ್ಸಲ್ಲಿ ಫ್ರೆಂಡ್ಸ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಇದು ಬೇಸಿಕಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕಂಡುಬರುತ್ತೆ. ಏನಾಗುತ್ತೆ, ಇಬ್ಬರೇ ಮಾಡುವಂಥ ವರ್ಕನ್ನು 4 ಜನ ಮನೆಯವ್ರು ಮಾಡ್ತಿರ್ತಾರೆ. ಸೊ ಇಂಥ ಒಂದು ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನನ್ನು ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನೀವು ಎಲ್ಲ ಆಪ್ಷನ್ಸ್ನ ನೀಟಾಗಿ ನೋಡ್ಕೊಂಡು ಹೋದರೆ ನೆಕ್ಸ್ಟ್ ಬರೋ ಎಕ್ಸಾಮ್ಸಿಗೆ ನಿಮಗೆ ಸಹಾಯಕವಾಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನಿದೆ, 13ನೇ ಕ್ವಶನ್, ಇದು ಪೊಲಿಟಿ ರಿಲೇಟೆಡ್ ಇದೆ. ಏನಿದೆ ಅಂದರೆ, ಹೂ ಡಿಸ್ಕ್ರೈಬ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಅ ಕ್ವಾಸಿ ಫೆಡರಲ್ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ತಮಗೆಲ್ಲ ಗೊತ್ತಿರುವ ಹಾಗೆ KC ವೀರನವರು ಭಾರತದ ಸಂವಿಧಾನವನ್ನು ಕ್ವಾಸಿ ಫೆಡರಲ್ ಅಂತೇಳಿ ಕರೀತಾರೆ. ಫ್ರೆಂಡ್ಸ್, ಅವರು ತಮ್ಮ ಫೆಡರಲ್ ಗೌರ್ಮೆಂಟ್ ಅನ್ನೋ ಬುಕ್ ಬರೀತಾರೆ. ಅದರಲ್ಲಿ ಭಾರತದ ಸಂವಿಧಾನವನ್ನು ಕ್ವಾಸಿ ಫೆಡರಲ್ ಅಂತೇಳಿ ಮೆನ್ಷನ್ ಮಾಡ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಭಾರತದ ಸಂವಿಧಾನ ಸ್ಟ್ರಕ್ಚರಲ್ಲಿ ಮಾತ್ರ ಫೆಡರಲ್ ಇದೆ, ಆದರೆ ಅದರ ಬಯಾಸ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಯುನಿಟರಿ ಬಯಾಸ್ ಇದೆ ಅಂತೇಳಿ ಹೇಳಲಾಗಿದೆ. ಸ್ಟ್ರಾಂಗ್ ಯುನಿಟರಿ ಬಯಾಸ್ ಯಾಕೆ ಹೇಳಿದ್ದಾರೆ ಅಂದರೆ, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಭಾರತ ಯುನಿಟರಿ ಸ್ಟೇಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಬಟ್ ನಾರ್ಮಲ್ ಟೈಮಲ್ಲಿ ಏನಂದರೆ, ರಾಜ್ಯ ಸರ್ಕಾರ ತಮ್ಮ ಅಧಿಕಾರವನ್ನು ತಾವು ಚಲಾಯಿಸ್ತಿರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ತಮ್ಮ ಅಧಿಕಾರವನ್ನು ತಾವು ಚಲಾಯಿಸ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬೇರೆಯವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಫ್ರೆಂಡ್ಸ್, ಐವರ್ ಜೆನ್ನಿಂಗ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಭಾರತದ ಸಂವಿಧಾನವನ್ನು ಟೂ ಲಾಂಗ್ ಅಂತ ಹೇಳಿದ್ದಾರೆ, ಮತ್ತು ಟೂ ರೆಜಿಡ್ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೋಲಿಕ್ಸ್ ಅಂತ ಹೇಳಿದ್ದಾರೆ, ಭಾಳ ಉದ್ದಕ್ಕಿದೆ, ರೆಜಿಡ್ ಇದೆ ಮತ್ತು ಪ್ರೋಲಿಕ್ಸ್ ಇದೆ ಅಂತೇಳಿ ಯಾರು ಹೇಳಿದ್ದಾರೆ, ಐವರ್ ಜೆನ್ನಿಂಗ್ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಮೋರಿಸ್ ಜೆನ್ಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಂಡಿಯನ್ ಫೆಡರಲಿಸಮ್ ಈಸ್ ಅ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಇಂಡಿಯನ್ ಫೆಡರಲಿಸಮ್ ಇಸ್ ಅ ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಅಂಬೇಡ್ಕರ್ ಡಿಸ್ಕ್ರೈಬ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫೆಡರಲ್ ಇನ್ ನಾರ್ಮಲ್ ಟೈಮ್ಸ್ ಬಟ್ ಯುನಿಟರಿ ಇನ್ ಎಮರ್ಜೆನ್ಸಿ ಅಂತೇಳಿ. ಸೊ ಅವರು ಎಮರ್ಜೆನ್ಸಿ ಪ್ರೊವಿಷನ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಈ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ಇದರ ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದು ಒಂಥರ ರಿಪೀಟೆಡ್ ಕ್ವಶನ್ ಫ್ರೆಂಡ್ಸ್. ಇವೆಲ್ಲ ಏನು ಗೊತ್ತಾ, ಹೈ ಈಲ್ಡಿಂಗ್ ಏರಿಯಾಸ್ ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಬಾರೋವಿಂಗ್ ಫೀಚರ್ಸ್ ಅಂದರೆ ಯಾವ ಕಂಟ್ರಿಯಿಂದ ಏನೇನು ಬಾರೋ ಮಾಡಿದ್ದೀವಿ ಅನ್ನೋದು ಕೂಡ ಕ್ವಶನಿಗೆ ಕೇಳ್ತಿರ್ತಾರೆ. ಅದನ್ನು ಕೂಡ ನೀವು ನೀಟಾಗಿ ಬುಕ್ಸಲ್ಲಿ ಹೋಗಿ ರಿವೈಸ್ ಮಾಡ್ಕೋಬೇಕಂತೇಳಿ ಹೇಳ್ತೇನೆ. ಫ್ರೆಂಡ್ಸ್, ನೆಕ್ಸ್ಟ್ 14th ಕ್ವಶನ್ ಏನಿದೆಯಲ್ಲ, ಇದು ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಇದೆ. ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಏನಿದೆ, ಇಂಡಿಯಾಸ್ ರ್ಯಾಂಕ್ ಇನ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಅಂತೇಳಿ. ಸೊ ಆವಾಗ ನಡೆದಿರುವಂಥ 2020ಯಲ್ಲಿರುವಂತಹ ಒಂದು ರಿಪೋರ್ಟ್ ಇದು. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ 3 ಆಗಿದೆ, 9th ಅಂತೇಳಿ ಫ್ರೆಂಡ್ಸ್. ಯಾಕಂದರೆ ಇದು ಆಲ್ರೆಡಿ ಏನು ಗೊತ್ತಾ, ಆ ಇಂಡೆಕ್ಸ್ ಬಂದಿತ್ತು, ಆ ಎಕ್ಸಾಮ್ ನಡೆಯುವಾಗ ಇಂಡೆಕ್ಸ್ ಬಂದಿತ್ತು, ಅದಕ್ಕೆ ಇದನ್ನು ಕ್ವಶನಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಗೆ ನಮಗೆ ನೆಕ್ಸ್ಟ್ ಏನು ಗೊತ್ತಾ, ಲೇಟೆಸ್ಟ್ 2026 ರಿಪೋರ್ಟ್ ಬಗ್ಗೆ ಗೊತ್ತಿರಬೇಕು, ಮತ್ತು ಹೂ ಪಬ್ಲಿಷರ್ಸ್ ಅಂತೇಳಿ ಗೊತ್ತಿರಬೇಕು. ಫ್ರೆಂಡ್ಸ್, ಹೂ ಪಬ್ಲಿಷರ್ಸ್ ಅಂತ ಬಂದಾಗ ಇದನ್ನು ಜರ್ಮನ್ ವಾಚ್ ಎಂಬುವ ಜರ್ಮನಿನ ಒಂದು ಎನ್ವಿರಾನ್ಮೆಂಟಲ್ NGOದವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಅದರ ಜೊತೆಗೆ ಈಗ ರೀಸೆಂಟ್ ರಿಪೋರ್ಟಲ್ಲಿ ಬಂದಾಗ ಭಾರತದ ರ್ಯಾಂಕ್ ಏನಿದೆ ಅಂತ ನೋಡಿದಾಗ, ಭಾರತದ ರ್ಯಾಂಕ್ ಇನ್ನೊಂದು ಸರ್ಪ್ರೈಸಿಂಗ್ ಹೇಳಬೇಕಂದ್ರೆ ಈಗೂ ಕೂಡ 9th ಇದೆ. ಅವಾಗೂ 9th ಇತ್ತು, ಈಗೂ 9th ಇದೆ. ಮತ್ತು ಹೈಯೆಸ್ಟ್ ರಿಸ್ಕ್ ಇರೋ ಕಂಟ್ರಿಗಳನ್ನು ಬಂದಾಗ ಯಾವುದು ಫಸ್ಟ್ ಮತ್ತು ಸೆಕೆಂಡ್ ಇದಾವಲ್ಲ, ಅವುಗಳನ್ನು ನಾವೇನಂದರೆ ಹೈಯೆಸ್ಟ್ ಕ್ಲೈಮೇಟ್ ರಿಸ್ಕ್ ಇರೋ ಕಂಟ್ರಿ ಅಂತ ಕರಿತೀವಿ. ಫ್ರೆಂಡ್ಸ್, ಡೊಮಿನಿಕಾ ಇದೆಯಲ್ಲ, ಡೊಮಿನಿಕಾ ಕಂಟ್ರಿ ಅನ್ನೋದು ಇದು ಹೈಯೆಸ್ಟ್ ರಿಸ್ಕಲ್ಲಿದೆ. ನೆಕ್ಸ್ಟ್ ಬಂದಿರುವಂಥದ್ದು ನಮ್ಮ ಬಾರ್ಡರಿಂಗ್ ಕಂಟ್ರಿ ಆಗಿರುವಂಥ ಮೈನ್ಮಾರ್ ಇದೆ. ಸೊ ಮೈನ್ಮಾರ್ ಕೂಡ ಕ್ಲೈಮೇಟ್ ರಿಸ್ಕ್ಗೆ ಭಾಳ ಡೇಂಜರ್ ಸಫರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಭಾರತ ಇನ್ನೊಂದು ಫ್ರೆಂಡ್ಸ್ ಹೇಳ್ತೀನಿ, ಟಾಪ್ 10 ಕಂಟ್ರಿಗಳಲ್ಲಿ ಭಾರತವೂ ಇದೆ. ಸೊ ಹಾಗಾಗಿ ಈ ಒಂದು ಇಂಡೆಕ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ಏನಂದರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಬರ್ತಿರುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನೀವು ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಅದು ಬಿಟ್ಟರೆ ಏನಂದರೆ, ಇದು ನಮ್ಮ UNFCCದವ್ರು ಏನಾದರೂ ಬಿಡ್ತಾರೆ ರಿಪೋರ್ಟು, ಯಾವುದಾದ್ರೂ ಅವ್ರು ಸಬ್ಮಿಟ್ ಆಗುವಾಗ ಕಾಪ್ ಸಬ್ಮಿಟ್ ಆಗ್ತಿರ್ತಾವಲ್ಲ, ಅಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅದನ್ನು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಬೇರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟು, ಅದರ ಜೊತೆಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೆಯಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಮ್ ಏನೇನು ಬಿಡ್ತಾರೆ, ಮತ್ತು IUCN ರೆಡ್ ಲಿಸ್ಟಲ್ಲಿ ಏನೇ ಡೆವಲಪ್ಮೆಂಟ್ ಆಗ್ತಿದ್ರೆ ಅದನ್ನು ನೋಡ್ಕೋಬೇಕು. ಸೊ ಈ ರೀತಿಯಾಗಿ ನೀವು ನೆಕ್ಸ್ಟ್ ಕರೆಂಟ್ ಅಫೇರ್ ಬರುವ ಇಂಡೆಕ್ಸನ್ನು ನೀಟಾಗಿ ಕವರ್ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 15th ಕ್ವಶನ್ ಏನಿದೆಯಲ್ಲ, ಇದು ಎಕನಾಮಿ ಥಿಯರಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ, ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಪುಟ್ ಫೋರ್ತ್
ಬೈ ಜೆಲೆನ್ಸ್ಕಿ ಈಸ್ ಬೇಸ್ಡ್ ಅಪಾನ್ ಡ್ಯಾಶ್ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಇವು ಜೆಲೆನ್ಸ್ಕಿ ಅವರು ಕೊಟ್ಟಿರುವಂಥ ಥಿಯರಿ ಯಾವುದರ ಮೇಲಿದೆ ಅಂತೇಳಿ ಕೇಳಲಾಗಿದೆ ಫ್ರೆಂಡ್ಸ್. ಇದು ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮಾಡೆಲ್ ಏನಿದೆಯಲ್ಲ ಅದಕ್ಕೆ ಹೋಲಿಕೆಯಾಗುವಂಥ ಒಂದು ಥಿಯರಿ ಇದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇವರು ಜೆಲೆನ್ಸ್ಕಿ ಅವ್ರು ಏನು ಮಾಡ್ತಾರೆ ಅಂದರೆ 1971 ಜೆಲೆನ್ಸ್ಕಿ ಮೈಗ್ರೇಷನ್ ಥಿಯರಿನ ಅವರು ಮುಂದಿಡ್ತಾರೆ. ಈ ಥಿಯರಿಯಲ್ಲಿ ಏನು ಹೇಳ್ತಾರೆ ಅಂದರೆ ಏನಾಗುತ್ತೆ, ಮೈಗ್ರೇಷನ್ 3 ಸ್ಟೇಜಸ್ಗಳ ಮೂಲಕ ಆಗುತ್ತೆ ಅಂತ ಹೇಳ್ತಾರೆ ಅವರು. 3 ಸ್ಟೇಜಸಲ್ಲಿ ಆಗುತ್ತೆ. 3 ಸ್ಟೇಜಸಲ್ಲಿ ಫಸ್ಟ್ ಏನಂದರೆ ಲೋಕಲೈಸ್ಡ್ ಮೂವ್ಮೆಂಟ್ ಆಗುತ್ತೆ. ಲೋಕಲಲ್ಲಿ ಅಲ್ಲೇ ವಿದಿನ್ ಅ ಕಂಟ್ರಿ ಜನ ಏನಂದರೆ ಮೂವ್ಮೆಂಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಂದರೆ ಅವ್ರ ಪ್ರಕಾರ ಮೈಗ್ರೇಷನ್ ರೂರಲಿಂದ ಏನಾಗುತ್ತೆ ಅರ್ಬನಿಗೆ ಆಗುತ್ತೆ, ಮತ್ತು ಅರ್ಬನಿಂದ ಏನಾಗುತ್ತೆ ಅಂದರೆ ಇಂಟರ್ನ್ಯಾಷನಲ್ ಎಮಿಗ್ರೇಷನ್ ಆಗುತ್ತೆ. ಅಂದರೆ ಜನ ಬೇರೆ ದೇಶಕ್ಕೆ ಹೋಗೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಅವರು. ಥರ್ಡ್ ಸ್ಟೇಜ್ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಡೆಸ್ಟಿನೇಷನ್ ಫಾರ್ ಯಾವ ಒಂದು ಕಂಟ್ರಿಯಲ್ಲಿ ಈ 2 ಸ್ಟೇಜಲ್ಲಿ ಏನು ಮೈಗ್ರೇಷನ್ ಮಾಡಿದಾರಲ್ಲ ಆ ಕಂಟ್ರಿನೇ ಏನಾಗುತ್ತೆ ಅಂದರೆ ಇಮಿಗ್ರೇಷನ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅವರು. ಓಕೆನಾ, ಇದು 3 ಸ್ಟೇಜಸ್ ಆಫ್ ಮೈಗ್ರೇಷನ್ ಬಗ್ಗೆ ಹೇಳುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ಫ್ರೆಂಡ್ಸ್ ವೆಬ್ಬರ್ಸ್ ಲೀಸ್ಟ್ ಕಾಸ್ಟ್ ಥಿಯರಿ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಂಡಸ್ಟ್ರಿಯಲ್ ಲೊಕೇಶನ್ಸ್ ಎಲ್ಲಿ ಆಗ್ತಾವೆ ಅಂದರೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಆಗುತ್ತಲ್ಲ ಅಲ್ಲಿ ಇಂಡಸ್ಟ್ರಿ ಹೋಗಿ ಸ್ಥಾಪನೆ ಆಗ್ತಾವೆ ಅಂತ ಹೇಳುವಂಥ ಮಾಡಲನ್ನು ನಾವು ವೆಬ್ಬರ್ಸ್ ಲೀಸ್ಟ್ ಕಾಸ್ಟ್ ಥಿಯರಿ ಅಂತ ಕರಿತೀವಿ. ಅದ್ರ ಜೊತೆಗೆ ರೋಸ್ಟೋಸ್ ಡೆವಲಪ್ಮೆಂಟ್ ಥಿಯರಿ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಇವ್ರು ಏನು ಮಾಡ್ತಾರೆ ಅಂದರೆ ಎಕನಾಮಿಕ್ ಗ್ರೋತ್ ಇದೆಯಲ್ಲ, ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್ ಬಗ್ಗೆ ಹೇಳ್ತಾರೆ. ಬೇಸಿಕಲಿ ಇವರ ಪ್ರಕಾರ ಪ್ರತಿಯೊಂದು ಎಕನಾಮಿ 5 ಸ್ಟೇಜಸ್ಗಳ ಮೂಲಕ ಡೆವಲಪ್ ಆಗುತ್ತೆ ಅಂತೇಳಿ ಹೇಳ್ತಾರೆ ಇವರು. ಸೊ 5 ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್ ಗಿವನ್ ಬೈ ರೋಸ್ಟೋಸ್ ಥಿಯರಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾಕೆಂಡರ್ಸ್ ಹಾರ್ಟ್ಲ್ಯಾಂಡ್ ಥಿಯರಿ ಅಂತ ಹೇಳಿ ಕೇಳ್ತಾರೆ ಫ್ರೆಂಡ್ಸ್. ಇದು ಜಿಯೋ ಪೊಲಿಟಿಕಲ್ ಥಿಯರಿ ರಿಲೇಟೆಡ್ ಟು ದ ಸ್ಪೇಷಿಯಲ್ ಕಂಟ್ರೋಲ್ ಅಂತ ಹೇಳುತ್ತೆ. ಏನಂದರೆ ಮಾರ್ಕಿಂಡೋರ್ ಪ್ರಕಾರ ಸಮುದ್ರದ ದೇಶಗಳು ಮತ್ತು ಕಾಂಟಿನೆಂಟಲ್ ದೇಶಗಳು ಅಂದರೆ ಲ್ಯಾಂಡ್ ಮಾಸ್ ಇರುವಂಥ ದೇಶಗಳು, ಲ್ಯಾಂಡ್ ಇರುವಂಥ ದೇಶಗಳಲ್ಲಿ ಏನಾದರೂ ಪೈಪೋಟಿ ಆದರೆ ಗೆಲ್ಲುವಂತಹ ದೇಶಗಳು ಯಾವುದಂದರೆ ಯಾವುದು ಇದು ಇದೆಯಲ್ಲ ಭೂಪ್ರದೇಶವನ್ನು ಹೊಂದಿರುವ ದೇಶಗಳು ಅವು ಏನಂದರೆ ಪ್ರಬಲವಾಗಿರ್ತಾವೆ ಅಂತೇಳಿ ಇದನ್ನು ಹೇಳ್ತಾರೆ ಅವರು. ಸೊ ಈ ಕಂಟೆಸ್ಟಲ್ಲಿ ಈ ಒಂದು ಥಿಯರಿನ ಕೊಡ್ತಾರೆ ಫ್ರೆಂಡ್ಸ್. ನಿಮಗೆ ಎಕ್ಸಾಮಲ್ಲಿ ಏನೂ ಗೊತ್ತಿಲ್ಲ ಅಂದ್ರೂ ಯಾವ ರೀತಿ ಆನ್ಸರ್ ಮಾಡ್ಬೋದು ಅನ್ನೋ ಒಂದು ಟ್ರಿಕ್ ಇದೆಯಲ್ಲ ಅದನ್ನು ನಾನು ಈ ಒಂದು ಹಿಸ್ಟ್ರಿ ಕ್ವಶನಲ್ಲಿ ಹೇಳ್ತೇನೆ. ಏನಿದೆ ಅಂದರೆ ಇನ್ ದ ಕಂಟೆಸ್ಟ್ ಆಫ್ ಹಿಂದೂ ಐಕಾನೋಗ್ರಫಿ ದ ಟರ್ಮ್ ಚತುರ್ವಸತಿ ಮೂರ್ತಿ ರೆಫರ್ಸ್ ಟು ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ನೀವು ಆಪ್ಷನ್ 4 ಇದೆಯಲ್ಲ, ಅ ಫಾರ್ಮ್ಸ್ ಆಫ್ ವಿಷ್ಣು ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಅಟ್ರಿಬ್ಯೂಟ್ಸ್ ಇನ್ ಹಿಸ್ 4 ಹ್ಯಾಂಡ್ ಅಂತೇಳಿ. ಅಂದರೆ ಚತುರ್ವಸತಿ ಅಂತೇಳಿ ಈ ಪದವನ್ನು ನೀವು ಹೊಡೆದಾಗ ಚತುರ್ವಸತಿ, ಚತುರ್ ಅಂದರೆ 4. ಸೊ 4 ಅನ್ನೋ ಪದ, 4 ಹ್ಯಾಂಡ್ಸ್ ಅನ್ನೋ ಪದ ಈ ಒಂದು ಓನ್ಲಿ 4 ಆಪ್ಷನಲ್ಲಿ ಇದೆ. ಅದಕ್ಕೆ ಏನು ಗೊತ್ತಾ, ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಚತುರ್ವಸತಿ ಮೂರ್ತಿ ಅದು ಯಾವುದಕ್ಕಂತಾರೆ ಅಂದರೆ ಫಾರ್ಮ್ಸ್ ಆಫ್ ವಿಷ್ಣು ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಅಟ್ರಿಬ್ಯೂಟ್ ಇನ್ 4 ಆರ್ಮ್ಸ್ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್. ಅದ್ರ ಜೊತೆಗೆ ಏನು ಗೊತ್ತಾ, ಇದು ಸ್ಕಲ್ಪ್ಚರಲ್ ಸ್ಕೀನ್ಸ್ ಡಿಪಿಕ್ಟಿಂಗ್ ದ ಸ್ಟೋರೀಸ್ ರಿಲೇಟೆಡ್ ಟು ಲೀಲಾ ಫಾರ್ಮ್ಸ್ ಆಫ್ ಕೃಷ್ಣ ಅನ್ನೋದು ಅಲ್ಲ. ಇದು ಏನಂದರೆ ಬಾದಾಮಿಯಲ್ಲಿ ನೋಡ್ಬೋದು, ಬಾದಾಮಿ ದೇವಾಲಯಗಳಲ್ಲಿ ಮತ್ತು ಬೇರೆ ನಾಥದ್ವಾರದಲ್ಲಿ ನಾವು ನೋಡ್ತೀವಿ ಇದನ್ನು. ನೆಕ್ಸ್ಟ್ ಸ್ಕಲ್ಪ್ಚರ್ಸ್ ಆಫ್ ಗಾಡೆಸಸ್ ಶೋನ್ ಸ್ಲೇಯಿಂಗ್ ದ ಅಸುರಾಸ್ ಅಂತೇಳಿ ಫ್ರೆಂಡ್ಸ್. ಸ್ಕಲ್ಪ್ಚರ್ಸ್ ಆಫ್ ಗಾಡೆಸಸ್ ಶೋಯಿಂಗ್ ಸ್ಲೇಯಿಂಗ್ಸ್ ಆಫ್ ಅಸುರ ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಲೈಕ್ ಫಾರ್ಮ್ಸ್ ಆಫ್ ದುರ್ಗಾ, ಕಾಳಿ, ಚಾಮುಂಡ ಮತ್ತು ಇದನ್ನು ಚತುರ್ವಸತಿಯಲ್ಲಿ ನೋಡಲ್ಲ. ಇದನ್ನು ಏನಾಗುತ್ತಾ ನಾವು ದುರ್ಗಾ ಮತ್ತು ಕಾಳಿ ಒಂದು ಕಂಟೆಸ್ಟಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸಂಹಾರ ಮೂರ್ತಿ ಫಾರ್ಮ್ ಆಫ್ ಶಿವ ಅಂತೇಳಿ ಫ್ರೆಂಡ್ಸ್. ಇದು ಸಂಹಾರ ಮೂರ್ತಿ ಏನಂತ ಗೊತ್ತಿರಬೇಕು ನಮಗೆ. ಏನಂದರೆ ಫೈರ್ಸಿ ಡೆಸ್ಟ್ರಕ್ಟಿವ್ ಫಾರ್ಮ್ ನಾಟ್ ರಿಲೇಟೆಡ್ ಟು ದ 24 ಫಾರ್ಮ್ಸ್ ಆಫ್ ವಿಷ್ಣು. ಅಂದರೆ ಶಿವ ಏನಂದರೆ ಡಿಸ್ಟ್ರಕ್ಟಿವ್ ಫಾರ್ಮಲ್ಲಿ ಇರ್ತಾನಲ್ಲ ಅದನ್ನು ಸಂಹಾರ ಮೂರ್ತಿ ಅಂತೇಳಿ ನಾವು ಕರಿತೀವಿ, ಸಂಹಾರ ಮೂರ್ತಿ. ಸೊ ಆ ಕಂಟೆಸ್ಟಲ್ಲಿ ಸೊ ಏನಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರುವ ಹಾಗೆ ಇದು ಚತುರ್ವಸತಿ ಅಂದರೆ ನಮಗೇನಾಗುತ್ತೆ ಅಂದರೆ 4 ಆರ್ಮ್ಸ್ ಆಫ್ ದಿ 4 ಹ್ಯಾಂಡ್ಸ್ ಆಫ್ ವಿಷ್ಣು ದೇವರು ಅಂತ ಗೊತ್ತಿರಬೇಕು. ಅದರ ಜೊತೆಗೆ ಅದು ಚತುರ್ವಸತಿ ಅನ್ನೋದು ಇದು ವಿಷ್ಣುವಿನ 24 ಫಾರ್ಮ್ಸನ್ನು ರೆಪ್ರೆಸೆಂಟ್ ಮಾಡುವಂಥ ಮೂರ್ತಿ ಆಗಿದೆ. ಮತ್ತು ಇದರ ಬಗ್ಗೆ ಡಿಸ್ಕ್ರೈಬ್ ಎಲ್ಲಿ ಆಗಿದೆ ಅಂದರೆ ವೈಖಾನಸ ಆಗಮಸಲಾಗಿದೆ ಮತ್ತು ಪಂಚತಂತ್ರ ಬುಕ್ಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಈ ಪದವನ್ನು ಹೊಡೆಯುವುದರ ಮೂಲಕ ಎಕ್ಸಾಮ್ ಹಾಲಲ್ಲಿ ಆನ್ಸರ್ ಮಾಡ್ಬೋದು. ಸೊ ಈ ಥರ ಕ್ವಶನ್ಸ್ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ ಅಂತೇಳಿ ನೀವು ಅಯ್ಯೋ ನನಗೆ ಗೊತ್ತಿಲ್ಲ ಇದು ಹಿಸ್ಟ್ರಿ ಕ್ವಶನ್ ಭಾಳ ಟಫ್ ಇದೆ ಅಂತೇಳಿ ಬಿಟ್ಟು ಬರೋದಿಲ್ಲ. ಅಲ್ಲಿ ಏನಂದರೆ ಕಾಮಾಗಿ ಯೋಚನೆ ಮಾಡಿ ಅದನ್ನು ಈ ಪದವನ್ನು ಹೊಡೆದು ಅದನ್ನು ಏನು ಗೊತ್ತಾ ಆನ್ಸರ್ ಮಾಡಿದರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಇವೆಲ್ಲ ರಿಮೈನಿಂಗ್ 1 2 3 ಆಪ್ಷನ್ಸ್ ಇದಾವಲ್ಲ, ಇವು ವೀಕ್ ಆಪ್ಷನ್ಸ್ ಇದಾವೆ ಎಕ್ಸಾಮಲ್ಲಿ. ಸೊ ನಿಮಗೆ ಈಸಿಯಾಗಿ ಆನ್ಸರ್ 4 ಅಂತೇಳಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, 17th ಕ್ವಶನ್ ಏನಿದೆಯಲ್ಲ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಅಂತ ನೋಡ್ಕೊಂಡಾಗ ರೀಸೆಂಟ್ಲಿ ಫಸ್ಟ್ ವುಮನ್ ಪೈಲಟ್ of Indian Navy joined the naval operations in Kochi to fly Indian Navy fixed wing Dornier surveillance aircraft ಅಂತೇಳಿ. ಇದು ಏನಾಗಿದೆ ಫ್ರೆಂಡ್ಸ್ ಅಂದರೆ ಕರ್ನಾಟಕ ಮೂಲದ
ಪೂರ್ವಿಕಾ ನಾಯಕ್, ಕರ್ನಾಟಕ ಮೂಲದ ಪೂರ್ವಿಕಾ ನಾಯಕ್ ಅವರು ಏನಾಗಿದ್ದಾರೆ ಅಂದರೆ ಇವರು ಫಸ್ಟ್ ವುಮನ್ ಪೈಲಟ್ ಇಂಡಿಯನ್ ನೇವಿಯಿಂದ. ಇದು ಏನಂದರೆ ನೇವಲ್ ಆಪರೇಷನ್ ಕೊಚ್ಚಿಗೆ ಜಾಯಿನ್ ಆಗಿರುವಂಥ ಮೊದಲ ಮಹಿಳಾ ಇದು ಪೈಲಟ್ ಆಗಿದ್ದಾರೆ. ಸೊ ಹಾಗಾಗಿ ಏನಂದರೆ ಇದನ್ನು ಆ ಒಂದು ಸಿಗ್ನಿಫಿಕೆಂಟ್ ಮೈಲ್ಸ್ಟೋನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಅವಾಗ ಆ ಒಂದು ಕಂಟೆಸ್ಟಲ್ಲಿ ಇರುವಂತಹ ಆ ಒಂದು ಕರೆಂಟ್ ಅಫೇರನ್ನು ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೆ ಇದರಿಂದ ಲರ್ನಿಂಗ್ ಏನು, ನೆಕ್ಸ್ಟ್ ಟೀಚಿಂಗ್ ಏನು ಅಂದರೆ ಯಾವುದೇ ವುಮನ್ ಎಂಪವರ್ಮೆಂಟ್ ರಿಲೇಟೆಡ್ ಯಾವುದೇ ವಿಚಾರಗಳು ದೇಶದಲ್ಲಿ ಏನಾದರೂ ನಡೀತಿದ್ರೆ ಅದನ್ನು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆಗಳು ಭಾಳ ಅದಾವೆ. ಅವರು ಪದೇ ಏನಂದರೆ ವುಮನ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಆರ್ ಹೈ ಈಲ್ಡಿಂಗ್ ಏರಿಯಾಸ್ ಆಫ್ KEA ಆ್ಯಂಡ್ KPSC. ಓಕೆನಾ. ಸೊ ರಿಮೈನಿಂಗ್ ಏನದಾವಲ್ಲ ಈ ಒಂದು ರಿಮೈನಿಂಗ್ ಆಪ್ಷನ್ಸ್ ನಮಗೆ ರೆಲೆವೆನ್ಸ್ ಇಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ಜಸ್ಟ್ ಕೊಟ್ಟಿದ್ದೇನೆ, ಬಟ್ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಕಲಿಗೆ ಏನಂದರೆ ವುಮನ್ ರಿಲೇಟೆಡ್ ಅಚೀವ್ಮೆಂಟ್ ಡಿಫೆನ್ಸಲ್ಲಿ ಏನಾಗಲಿ, ಡಿಫೆನ್ಸ್ ಸೆಕ್ಟ್ರಲ್ಲಾಗಲಿ, ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಹೊಸದಾಗಿ ಏನಾದರೂ CJ ಆಗೋರು ಇದ್ದಾರೆ ನಮ್ಮದು, ಅದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಆಮೇಲೆ ನೆಕ್ಸ್ಟ್ ಬಂದಾಗ ಏನಂದರೆ ಈಗ ಪರ್ಮನೆಂಟ್ ಕಮಿಷನ್ ಅಂತೇಳಿ ಪರ್ಮನೆಂಟ್ ಡಿಫೆನ್ಸ್ ಕಮಿಷನ್ ಅಲ್ಲಿ ಏನಾದರೂ ವುಮನ್ ಅವರಿಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಕೇಳ್ಬೋದು. ಮತ್ತು ಜಗತ್ತಿನಲ್ಲಿ ಎಲ್ಲೇ ಏನೇ ವುಮನ್ ಎಂಪವರ್ಮೆಂಟ್ ರಿಲೇಟೆಡ್ ಯಾವುದೇ ದೊಡ್ಡ ಆರ್ಗನೈಸೇಷನ್ ವುಮನ್ ಅವ್ರು ರಿಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನು ಏನು ಗೊತ್ತಾ ನಿಗಾ ಇಟ್ಕೊಂಡು ನಾವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅನ್ನೋದು. 18th ಕ್ವಶನ್ಸ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮೇಜರ್ಸ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಏನು ಕೊಟ್ಟಿದ್ದಾರೆ, ಟೋಟಲ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಔಟ್ಪುಟ್ ಕ್ಲೈಮ್ಡ್ ಬೈ ದ ರೆಸಿಡೆಂಟ್ ಆಫ್ ದ ಕಂಟ್ರಿ. ಸೊ ಫ್ರೆಂಡ್ಸ್ ಇದು 1ನೇ ಆಪ್ಷನ್. ನೆಕ್ಸ್ಟ್ ಆಪ್ಷನ್ 2, ಟೋಟಲ್ ಡೊಮೆಸ್ಟಿಕ್ ಔಟ್ಪುಟ್ ಕ್ಲೈಮ್ಡ್ ಬೈ ದ ರೆಸಿಡೆಂಟ್ ಆಫ್ ಅ ಕಂಟ್ರಿ. ಆಪ್ಷನ್ 3, ಟೋಟಲ್ ಫಾರಿನ್ ಔಟ್ಪುಟ್ ಕ್ಲೈಮ್ಡ್ ಬೈ ದ ರೆಸಿಡೆಂಟ್ ಆಫ್ ಅ ಕಂಟ್ರಿ. 4th ಆಪ್ಷನ್ ನನ್ ಆಫ್ ದಿ ಅಬೋ ಅಂತೇಳಿ. ಸೊ ಫ್ರೆಂಡ್ಸ್ ಏನಾಗುತ್ತಂದರೆ GNP ಅನ್ನೋದು ಬೇಸಿಕಲಿ ಏನಂದರೆ ಭಾರತದ ರೆಸಿಡೆಂಟ್, ಇಂಡಿಯನ್ ರೆಸಿಡೆಂಟ್ ಅವರು ಭಾರತದಲ್ಲಿ, ಇಂಡಿಯಾದಲ್ಲಿ ಅಥವಾ ಫಾರಿನಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ನಾವು ಎದರಲ್ಲಿ ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು GNPಯಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಈ ರೀತಿ ಇರುವಂಥ ಆಪ್ಷನ್ಸ್ ಏನಂದರೆ ಆಪ್ಷನ್ 1 ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಟೋಟಲ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಔಟ್ಪುಟ್ ಕ್ಲೇಮ್ಡ್ ಬೈ ದ ರೆಸಿಡೆಂಟ್ ಆಫ್ ಅ ಕಂಟ್ರಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಇದು ಇನ್ಸೈಡ್ ಅ ಕಂಟ್ರಿ ಆಗಿರ್ಬೋದು ಅಥವಾ ಔಟ್ಸೈಡ್ ಕಂಟ್ರಿ ಆಗಿರ್ಬೋದು, ಇಲ್ಲಿ ನಿಮಗೆ ನೀಟಾಗಿ ಡೆಫಿನೇಷನ್ಸ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಮಗೆ GDP ಅನ್ನೋದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. GDP ಅಂದರೆ ಏನು, ಇಟ್ ಮೇಜರ್ಸ್ ದಿ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ಅ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅ ಕಂಟ್ರಿ ಇನ್ ಅ ಗಿವನ್ ಪೀರಿಯಡ್ ರಿಗಾರ್ಡ್ಲೆಸ್ ಆಫ್ ಹೂ ಪ್ರೊಡ್ಯೂಸಸ್ ಇಟ್ ಅಂತೇಳಿ. ಅಂದರೆ GDP ಬಂದಾಗ ಫ್ರೆಂಡ್ಸ್ GDPಯಲ್ಲಿ ಏನಾಗುತ್ತೆ ಅಂದರೆ ಒಂದು ವಿದಿನ್ ಅ ಕಂಟ್ರಿ ಒಳಗೆ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆಗಬೇಕು, ಅದನ್ನು ಫಾರಿನ್ ಅವರು ಪ್ರೊಡ್ಯೂಸ್ ಮಾಡಲಿ ಅಥವಾ ಇಂಡಿಯಾದವರು ಪ್ರೊಡ್ಯೂಸ್ ಮಾಡಲಿ, ಬಟ್ ವಿದಿನ್ 1 ಇಯರ್ ಒಳಗೆ ಏನೇನು ಭಾರತದಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ನಾವು GDP ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ GNP ನಾವು ಆಲ್ರೆಡಿ ಚರ್ಚೆ ಮಾಡ್ಕೊಂಡಿದ್ದೇವೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಇಟ್ ಈಸ್ ಆನ್ ಆವ್ರೇಜ್ ಇನ್ಕಮ್ ಅರ್ನ್ಡ್ ಬೈ ಎ ಪರ್ಸನ್ ಇನ್ ಅ ಕಂಟ್ರಿ ಇನ್ ಅ ಗಿವನ್ ಇಯರ್. ಸೊ ಇದನ್ನು ಯಾವ ರೀತಿ ಪರ್ ಕ್ಯಾಪಿಟಾ ಇನ್ಕಮ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಏನಂದರೆ ಟೋಟಲ್ ಪಾಪ್ಯುಲೇಷನ್ ಏನಿದೆಯಲ್ಲ ಅದರಿಂದ ನಮ್ಗೆ ಏನು ಸಿಗುತ್ತೆ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಸಿಗುತ್ತೆ. ಮತ್ತು ಇನ್ನೊಂದು ಬೇಸಿಕಲಿ ನಮಗೇನು ಗೊತ್ತಾ ಭಾಳ ಇಂಪಾರ್ಟೆಂಟ್ ಗೊತ್ತಿರಬೇಕಾಗಿರೋ ವಿಚಾರ ಏನಂದರೆ ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಭಾರತದಲ್ಲಿ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಫಸ್ಟ್ ರ್ಯಾಂಕ್ ಇದೆ. ಈಗ ಸದ್ಯಕ್ಕೆ ಫಸ್ಟ್ ರ್ಯಾಂಕ್ ಇದೆ. ಅದನ್ನು ನೀವು ನೀಟಾಗಿ ನೋಡ್ಬಿಡ್ಬೇಕು. ಅದ್ರ ಒನ್ ಆರ್ ಅದರ್ ವೇ ಏನಂದ್ರೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು GDP, GNP, ಪರ್ ಕ್ಯಾಪಿಟಾ ಇನ್ಕಮ್ ಇವೆಲ್ಲ ಕಾನ್ಸೆಪ್ಟ್ನ ನೀಟಾಗಿ ಏನಂದರೆ ನೋಡ್ಕೋಬೇಕಾಗತ್ತೆ. ಇದು GNP ಮತ್ತು GDP ರಿಲೇಟೆಡ್ ಟಾಪಿಕ್ಸ್ ಏನಿದಾವಲ್ಲ ಇವೆಲ್ಲವೂ ಕೂಡ ಹೈ ಈಲ್ಡಿಂಗ್ ಏರಿಯಾಸ್ ಆಫ್ ಎವ್ರಿ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. 19th ಕ್ವಶನ್ ಏನಿದೆಯಲ್ಲ ಇದು ಪೊಲಿಟಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ, ಹೂ ಅಪಾಯಿಂಟ್ಸ್ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತೇಳಿದೆ. ಸೊ ಫ್ರೆಂಡ್ಸ್ ಆಪ್ಷನ್ 1 ಪ್ರೈಮ್ ಮಿನಿಸ್ಟರ್, ಆಪ್ಷನ್ 2 ಲೋಕಸಭಾ, ಆಪ್ಷನ್ 3 ಪ್ರೆಸಿಡೆಂಟ್, ಆಪ್ಷನ್ 4 ನನ್ ಆಫ್ ದಿ ಅಬೋ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಯಾವ ಒಂದು ಆರ್ಟಿಕಲಲ್ಲಿ ಇದನ್ನು ಕೊಟ್ಟಿದ್ದಾರೆ, ಆರ್ಟಿಕಲ್ 76 ಕೊಟ್ಟಿದ್ದಾರೆ. ಆ್ಯಂಡ್ ಅಟಾರ್ನಿ ಜನರಲ್ ಅವರು ಭಾರತದ ಹೈಯೆಸ್ಟ್ ಲಾ ಆಫೀಸರ್ ಆಗಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಕೀ ಫ್ಯಾಕ್ಟ್ಸ್ ಬಂದಾಗ ಆರ್ಟಿಕಲ್ 76 ಬಗ್ಗೆ ನಿಮ್ಗೆ ಮೆನ್ಷನ್ ಮಾಡಿದೆ, ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಅನ್ನೋದು ಹೇಳಿದೆ. ಅದ್ರ ಜೊತೆಗೆ ಕ್ವಾಲಿಫಿಕೇಷನ್ ಬಂದಾಗ ಯಾವುದೇ ಒಬ್ಬ ಪರ್ಸನ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಲ್ಲ ಆ ಕ್ವಾಲಿಫಿಕೇಷನ್ ಹೊಂದಿದರೆ ಅವನಿಗೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಅವರ ಟೆನ್ಯೂರ್ ಬಂದಾಗ, ಟರ್ಮ್ ಮತ್ತು ಅಧಿಕಾರಾವಧಿ ಬಂದಾಗ ಅವರು ಅದನ್ನು ಡಿಸೈಡ್ ಮಾಡೋರು ಪ್ರೆಸಿಡೆಂಟ್ ಅವರು ಡಿಸೈಡ್ ಮಾಡ್ತಾರೆ. ಅಂದರೆ ಪ್ರೆಸಿಡೆಂಟ್ ಅವರು ಯಾವಾಗ ಬೇಕಾದರೂ ಅವ್ರನ್ನ ತೆಗೆದು ಹಾಕ್ಬೇಕು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಫಂಕ್ಷನ್ಸ್ ಅಂತ ಬಂದಾಗ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಅವರು ಗೌರ್ಮೆಂಟ್ ಅವರಿಗೆ ಅಡ್ವೈಸ್ ಮಾಡ್ತಾನೆ. ಯಾವ ಒಂದು ಲೀಗಲ್ ಮ್ಯಾಟರ್ಸಲ್ಲಿ ಗೌರ್ಮೆಂಟ್ ಅಡ್ವೈಸ್ ಮಾಡ್ತಾರೆ, ಮತ್ತು ಕೋರ್ಟ್ಗಳಲ್ಲಿ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಭಾರತದಲ್ಲಿ ಎಲ್ಲಿ ಬೇಕಾದರೂ ಏನು ಗೊತ್ತಾ, ಅಟಾರ್ನಿ ಜನರಲ್ ಆಫ್ ಇಂಡಿಯಾದವ್ರು ಏನಂದರೆ ಅವರು ಆ್ಯಸ್ ಅ ಆಡಿಯನ್ಸ್ ಆಗಿ ಕೂಡ ಅಲ್ಲಿ ಗೆಸ್ಟ್ ಆಡಿಯನ್ಸ್ ಆಗಿ ಹೋಗ್ಬೋದು. ನೆಕ್ಸ್ಟ್ ಈ ಪ್ರೆಸಿಡೆಂಟ್ ಅವರು ಯಾವುದೇ ಒಂದು ಡ್ಯೂಟೀಸ್ನ ಅವ್ರಿಗೆ ಅಸೈನ್ ಮಾಡಿದರೆ ಅದನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಸೊ
ಸೊ ನಿಮಗೆ ಇಲ್ಲಿ ನಾನು ಏನು ಹೋಮ್ವರ್ಕ್ ಏನು ಕೊಡ್ತಾ ಇದ್ದೀನಿ, ಅಥವಾ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಏನು ಗೊತ್ತಾ, ವಿಡಿಯೋ ನೋಡಿದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಅಪಾಯಿಂಟ್ ಮಾಡೋಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇದಾವಲ್ಲ ಅದನ್ನು ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನೀವು ಹೋಮ್ವರ್ಕ್ ಮಾಡ್ಕೋಬೇಕಂತೇಳಿ ಇಲ್ಲಿ ಹೇಳುತ್ತಾ, ನೆಕ್ಸ್ಟ್ ಅದ್ರ ಜೊತೆಗೆ ನೆಕ್ಸ್ಟ್ ಇವೆಲ್ಲ ಏನಿದಾವಲ್ಲ, ಪ್ರೈಮ್ ಮಿನಿಸ್ಟರ್, ಲೋಕಸಭಾ ಮತ್ತು ಪ್ರೆಸಿಡೆಂಟ್, ಇವು ಹೈ ಈಲ್ಡಿಂಗ್ ಏರಿಯಾಸ್ ಆಫ್ ಎಕ್ಸಾಮಿನೇಷನ್ ಇದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾಗುತ್ತಾ ನೀಟಾಗಿ ಶಾರ್ಟ್ ನೋಟ್ಸ್ ಇರಬೇಕು. ಶಾರ್ಟ್ ನೋಟ್ಸ್ ಪ್ಲಸ್ ಏನಂದರೆ ಇದನ್ನು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಪದೇ ಪದೇ ರಿವಿಷನ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಡೈಮೆನ್ಷನ್ ಇಲ್ಲಿ ಏನು ಆ್ಯಡ್ ಮಾಡ್ಕೊಂಡಿದ್ದೇನೆ ಅಂದರೆ UPSC ಪ್ರಿಲಿಮ್ಸ್ PYQ ಹಾಕ್ಕೊಂಡಿದ್ದೇನೆ. ಏನಿದೆ, ಕನ್ಸಿಡರ್ ವಿತ್ ರೆಫರೆನ್ಸ್ ಟು ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಸ್ಟೇಟ್ಮೆಂಟ್ 1, he is appointed by president ಅಂತ ಹೇಳಿದೆ. ಸೊ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಆ್ಯಂಡ್ he must be a member of either house of the parliament ಅಂತ ಹೇಳಿ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಸ್ಟೇಟ್ಮೆಂಟ್ 2 is wrong. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ A 1 ಓನ್ಲಿ. ಮತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾದವರು ಅವರು ಯಾವುದೇ ಸದನದ ಮೆಂಬರ್ ಆಗಿರೋಂಗಿಲ್ಲ ಪಾರ್ಲಿಮೆಂಟಲ್ಲಿ, ಆದರೆ ಅವರು ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಅದಲ್ಲದೆ ಏನು ಗೊತ್ತಾ, ಕಮಿಟಿ ಇದಾವಲ್ಲ, ಪಾರ್ಲಿಮೆಂಟ್ರಿ ಕಮಿಟೀಸಲ್ಲಿ ಕೂಡ ಅವ್ರೇನೆಂದರೆ ಭಾಗಿಯಾಗ್ಬೋದು, ಬಟ್ ಅಲ್ಲಿ ವೋಟಿಂಗ್ ಪವರ್ ಇರೋದಿಲ್ಲ. ಓಕೆ, ಸೊ ಇದು ಕೂಡ ನಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 20th ಕ್ವಶನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ಕ್ಲಾಸ್ 2 ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಕರೆಂಟ್ ಅಫೇರ್. ಇದನ್ನು ಕರೆಂಟ್ ಅಫೇರ್ ಬೆಸ್ಟ್ ಕ್ವಶನ್ ಇದೆ ಫ್ರೆಂಡ್ಸ್. ಎದ್ರ ಬಗ್ಗೆ ಇದೆ? ಎಮಿಗ್ರೇಷನ್ ಬಿಲ್ 2019 ಪ್ರಪೋಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಇನ್ ಪಾರ್ಲಿಮೆಂಟ್ ವಿಲ್ ರಿಪ್ಲೇಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟಿಂಗ್ ಆ್ಯಕ್ಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಫ್ರೆಂಡ್ಸ್ ಸರಿಯಾದ ಉತ್ತರ ಅಂದರೆ ಇಮಿಗ್ರೇಷನ್ ಆ್ಯಕ್ಟ್ ಆಫ್ 1963 ಇದೆ. ಓಕೆನಾ, ಇಮಿಗ್ರೇಷನ್ ಆ್ಯಕ್ಟ್ ಆಫ್ 1963. ಅದಾದಮೇಲೆ ಏನು ಗೊತ್ತಾ, ಇದರ ಉದ್ದೇಶ ಇತ್ತು, ಅದರ ಏಮ್ಸ್ ಏನಿತ್ತಂದರೆ ಇರೋ ಕಾನೂನುಗಳನ್ನು ಕನ್ಸಾಲ್ಟೇಟ್ ಮಾಡೋದು ಮತ್ತು ಅವುಗಳನ್ನು ಅಮೆಂಡ್ ಮಾಡೋದ್ರ ಮೂಲಕ ಇಮಿಗ್ರೇಷನ್ ಲಾನ ನೀಟಾಗಿ ನಿಭಾಯಿಸೋದು, ಅದರ ಜೊತೆಗೆ ಸೇಫ್ ಗಾರ್ಡಿಂಗ್ ದಿ ರೈಟ್ಸ್ ಆಫ್ ಇಮಿಗ್ರೆಂಟ್ಸ್ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಆಗಿದೆ. ಫ್ರೆಂಡ್ಸ್, ಇದರ ಜೊತೆಗೆ ಏನೆಲ್ಲ ಕಾನೂನುಗಳು ಅಥವಾ ಲಾಸ್ ಅಥವಾ ಆ್ಯಕ್ಟ್ಗಳು ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಅಥವಾ ರಾಜ್ಯ ಸರ್ಕಾರ ಇಲ್ಲ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಹೊಸ ಕಾನೂನು ತಂದು ಇರೋ ಕಾಯ್ದೆಗಳನ್ನು ರೀಪ್ಲೇಸ್ ಮಾಡ್ತಾ ಇದೆ ಅಂದರೆ ಆ ರೀಪ್ಲೇಸ್ ಮಾಡುವ ಕಾಯ್ದೆಗಳು ಎಕ್ಸಾಮಲ್ಲಿ ಕೇಳಲಾಗಿದೆ. ಇದು ಕರೆಂಟ್ ಅಫೇರಲ್ಲಿ ನೀವು ನೋಡ್ಕೊಂಡಬೇಕಾಗಿರುವಂಥ ಒಂದು ಡೈಮೆನ್ಷನ್. ಯಾಕಂದರೆ ನೀವು ಹೊಸದಾಗಿ ಕಾಯ್ದೆ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಹೊಸದಾಗಿ ಕಾಯ್ದೆ ಬಗ್ಗೆ ನೋಡಿರ್ತೀರಾ, ಬಟ್ ಹಳೆ ಕಾಯ್ದೆ ಯಾವುದನ್ನು ರಿಪ್ಲೇಸ್ ಮಾಡಿದೆ ಅಂತ ಕೂಡ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ರಿಕ್ವೆಂಟ್ ಆಗಿ. ಸೊ ಈ ರೀತಿಯಲ್ಲಿ ಕರೆಂಟ್ ಅಫೇರ್ನ ರಿಲೇಟ್ ಮಾಡಿಕೊಂಡು ಫ್ರೆಂಡ್ಸ್, ಇದರ ಜೊತೆಗೆ ನಿಮಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಏನಂದರೆ ನಾವು ವಿರಾಟ್ 250+ ಎಂಬುವ ಒಂದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ನ ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಿಮಗೆ ಟೋಟಲ್ 20 ಟೆಸ್ಟನ್ನು ನಾವು ಕೊಡ್ತೇವೆ. ಪೇಪರ್ 1 ಮತ್ತು ಪೇಪರ್ 2 ಸೇರಿಸಿ. ಅದರ ಜೊತೆಗೆ ಏನು ಗೊತ್ತಾ, ಸಿನಾಪ್ಸಸ್ ಏನು ಗೊತ್ತಾ, UPSC ಕ್ವಶನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್, ವಿಷನ್ IAS, ವಾಜಿರಾಮು, ಫೋರಮ್ ಇವೇನು ಇದಾವಲ್ಲ, ಇವುಗಳ ಮಾದರಿಯಲ್ಲಿ ನಾವು ಸ್ಟ್ಯಾಂಡರ್ಡ್ ಆಗಿರುವಂಥ ಸಿನಾಪ್ಸಸ್ನ ಕೊಡ್ತೇವೆ. ಅದರ ಜೊತೆಗೆ ಏನೇ ನಿಮಗೆ ಗೈಡೆನ್ಸ್ ಬೇಕು, ಮೆಂಟರ್ಶಿಪ್ ಬೇಕಂದರೆ ಅದರ ಮೂಲಕ ಮಾಡ್ತಾ ಹೋಗ್ತೇವೆ. ಸೊ ಯು ಕ್ಯಾನ್ ಜಾಯಿನ್ ಅವರ್ ಟೆಸ್ಟ್ ಸೀರೀಸ್.